ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಅರಣ್ಯ ಎಂಬ ಪ್ರಪಂಚದಲ್ಲಿ ಕ್ರೂರ ಪ್ರಾಣಿಗಳಿಗೆ ಕೊರತೆ ಏನೂ ಇಲ್ಲ. ಅಂತಹ ಎಷ್ಟೋ ಕ್ರೂರ ಪ್ರಾಣಿಗಳನ್ನು ಮನುಷ್ಯ ಗೊಂಬೆಗಳಂತೆ ಪಳಗಿಸಿ ಅವುಗಳ ಜೊತೆ ಆಟವಾಡುತ್ತಿದ್ದಾನೆ. ಅದೇ ಅರಣ್ಯದಲ್ಲಿ ಮತ್ತೊಂದು ಕ್ರೂರ ಪ್ರಾಣಿ ಬದುಕುತ್ತಿದೆ. ಯಾರ ಮಾತನ್ನೂ ಕೇಳುವುದಿಲ್ಲ, ಯಾರಿಗೂ ತಲೆ ಬಾಗುವುದಿಲ್ಲ. ತನ್ನ ಕುಟುಂಬದ ಜೊತೆ ಕೊನೆಯವರೆಗೂ ಇರುವ ಆ ಜೀವಿಯ ಹೆಸರೇ ತೋಳ. ಬನ್ನಿ ಫ್ರೆಂಡ್ಸ್, ಈ ತೋಳಗಳ ಜೀವನ ಶೈಲಿ, ಅವುಗಳ ಕುಟುಂಬದ ಹೊಂದಾಣಿಕೆ, ಅವುಗಳು ಬದುಕುವ ರೀತಿ ಕೇಳಿದರೆ ಆಶ್ಚರ್ಯವಾಗುತ್ತದೆ. ಮತ್ತೆ ಆಗ್ತಡ, ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಅವರ್ ಎಪಿಸೋಡ್. ತೋಳ ಏಟಿಗೆ ಎದುರೇಟು ಕೊಡುವ ಭಯಂಕರ ಕ್ರೂರ ಪ್ರಾಣಿ ಈ ತೋಳ. ದಂಡಿಸಿ ಸರಿದಾರಿಗೆ ತರುವ ಬುದ್ಧಿ ಈ ತೋಳಗಳಿಗೆ ಮಾತ್ರ ಸ್ವಂತ. ವಯಸ್ಸಾದ ತೋಳಗಳಿಗೆ ಬಲವಿಲ್ಲದಿದ್ದರೂ ಪೂರ್ತಿ ಗುಂಪಿಗೆ ಮಾರ್ಗದರ್ಶನ ಕೊಡುತ್ತವೆ. ಗುರಿಯೆಡೆಗೆ ಗುಂಪನ್ನು ನಡೆಸುತ್ತವೆ. ಅವುಗಳ ಅನುಭವ, ಜ್ಞಾಪಕ ಶಕ್ತಿಯಿಂದ ಇತರೆ ತೋಳಗಳಿಗೆ ಯಾವುದೇ ಸಂದೇಹವಿಲ್ಲದೆ ಹೋಗುತ್ತಿರುತ್ತವೆ. ವಯಸ್ಸಿನಲ್ಲಿರುವ ತೋಳಗಳು ಗುಂಪಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತವೆ. ಗುಂಪಿನಲ್ಲಿರುವ ಮರಿಗಳಿಗೆ ರಕ್ಷಣೆ ಒದಗಿಸುತ್ತಾ ನಡೆಯುತ್ತವೆ. ಯಾವ ದಿಕ್ಕಿನಿಂದ ಅಪಾಯ ಎದುರಾದರೂ ಹೋರಾಟ ಮಾಡುತ್ತವೆ. ಇನ್ನು ಈ ಗುಂಪಿನ ನಾಯಕ ಗುಂಪಿನಿಂದ ಸ್ವಲ್ಪ ದೂರದಲ್ಲಿ ಹಿಂಭಾಗದಲ್ಲಿ ನಡೆಯುತ್ತಾ ಗುಂಪನ್ನು ಗಮನಿಸುತ್ತಿರುತ್ತಾನೆ. ಸ್ವಲ್ಪ ದೂರದಲ್ಲಿದ್ದರೂ ಅವನ ಗಮನ, ಅದರ ದೃಷ್ಟಿ ತನ್ನ ಸುತ್ತಲಿನ ಪರಿಸರ ಪ್ರಾಂತ್ಯದ ಮೇಲೆ ಇರುತ್ತದೆ. ಏಕೆಂದರೆ ಎದುರಾಗುವ ಯಾವುದೇ ಅಪಾಯದಿಂದ ತನ್ನ ಗುಂಪನ್ನು ರಕ್ಷಿಸುವುದರಲ್ಲಿಯೇ ಅದರ ಏಕಾಗ್ರತೆ ಇರುತ್ತದೆ. ಸ್ವಲ್ಪ ಅನುಮಾನ ಬಂದರೂ ತನ್ನ ಶೈಲಿಯಲ್ಲಿ ಶಬ್ದ ಮಾಡಿ ಗುಂಪನ್ನು ಎಚ್ಚರಿಸುತ್ತದೆ. ಹಿಂದೆಯೇ ಮುಂಭಾಗದಲ್ಲಿರುವ ಮತ್ತು ಹಿಂಭಾಗದಲ್ಲಿರುವ ತೋಳಗಳು ಮಧ್ಯದಲ್ಲಿರುವ ಮರಿಗಳನ್ನು, ವಯಸ್ಸಾದ ತೋಳಗಳನ್ನು ಸುತ್ತುವರೆದು ರಕ್ಷಣಾ ಕವಚದಂತೆ ಬದಲಾಗುತ್ತವೆ. ನಂತರ ವಯಸ್ಸಿನಲ್ಲಿರುವ ಗಂಡು ಹೆಣ್ಣು ತೋಳಗಳು ಆ ಅಪಾಯವನ್ನು ಎದುರಿಸುತ್ತವೆ. ಈ ರೀತಿಯಾಗಿ ಎಷ್ಟು ದೂರ ಬೇಕಾದರೂ ವಲಸೆ ಹೋಗುತ್ತವೆ. ನಡೆಯುತ್ತಿದ್ದರೂ, ತಿನ್ನುತ್ತಿದ್ದರೂ, ಮಲಗಿದ್ದರೂ ಅವುಗಳ ಜಾಗೃತಿಯಲ್ಲಿಯೇ ಅವು ಇರುತ್ತವೆ. ವಿಜ್ಞಾನಿಗಳ ಪ್ರಕಾರ ಮನುಷ್ಯನಿಗೆ ಪಳಗಿಸಲು ಸಾಧ್ಯವಾಗದ ಏಕೈಕ ಪ್ರಾಣಿ ಈ ತೋಳ. ಇದಕ್ಕೆ ಕಾರಣ ಅವುಗಳಲ್ಲಿರುವ ಕುಟುಂಬದ ಜವಾಬ್ದಾರಿ. ಒಂದು ವೇಳೆ ನೀವೇನಾದರೂ ಒಂದು ತೋಳದ ಮರಿಯನ್ನು ಹಿಡಿದುಕೊಂಡರೆ ಎಲ್ಲ ತೋಳಗಳು ನಿಮ್ಮನ್ನು ಸುತ್ತುವರೆದು ಗುಂಪಾಗಿ ದಾಳಿ ಮಾಡುತ್ತವೆ. ಗುಂಪಿನಲ್ಲಿ ವಯಸ್ಸಿನಲ್ಲಿರುವ ತೋಳಗಳು ಬೇಟೆಯಾಡಿ ಆಹಾರವನ್ನು ಗುಂಪಿನ ಮುಂದೆ ತಂದು ಇಟ್ಟರೆ ವಯಸ್ಸಾದ ತೋಳಗಳೇ ಮೊದಲಿಗೆ ತಿನ್ನುತ್ತವೆ. ನಂತರವೇ ಇನ್ನುಳಿದ ತೋಳಗಳು ತಿನ್ನುತ್ತವೆ. ತೋಳಗಳನ್ನು ಕಷ್ಟಪಟ್ಟು ಬಂಧಿಸಿದರೂ, ಸಾಕಲು ಪ್ರಯತ್ನಿಸಿದರೂ ಆ ಪ್ರಯತ್ನಿಸುತ್ತಿರುವ ವ್ಯಕ್ತಿಯನ್ನು ಕ್ರೂರವಾಗಿ ಸಾಯಿಸಲು ಸಮಯಕ್ಕಾಗಿ ಕಾಯುತ್ತಿರುತ್ತವೆ. ಇದರಿಂದ ಇವುಗಳನ್ನು ಸಾಕು ಪ್ರಾಣಿಗಳಂತೆ ನೋಡಿಕೊಳ್ಳಲು ಸಾಧ್ಯವಿಲ್ಲ. ಅವುಗಳಿಗೆ ಬೇಕಾದ ಆಹಾರವನ್ನು ಕೊಟ್ಟು ಲಾಲಿಸಿ ಪಾಲಿಸಿ ಎಷ್ಟೇ ಪ್ರೀತಿ ತೋರಿಸಿದರೂ ತೋಳ ನಾಯಿಯಂತೆ ವಿಶ್ವಾಸದಿಂದ ಇರುವುದಿಲ್ಲ. ನಮ್ಮನ್ನೇ ಬೇಟೆಯಾಡಿ ಸಾಯಿಸುತ್ತದೆ. ನಾಯಿ ಹಾಗೂ ತೋಳಗಳ ಜಾತಿ ಒಂದೇ, ಆದರೂ ಇವುಗಳ ನಡುವೆ ಬಹಳ ವ್ಯತ್ಯಾಸವಿದೆ. ಅದೇನೆಂದರೆ ತೋಳಗಳಲ್ಲಿನ ವಿಶ್ವಾಸ, ನಿಯತ್ತು ಎಲ್ಲ ತನ್ನ ಗುಂಪಿಗೆ ಮಾತ್ರವೇ ಸೀಮಿತ. ಮನುಷ್ಯರಿಗೆ ನಿಯತ್ತಾಗಿರುವ ಲಕ್ಷಣ ಅವುಗಳಲ್ಲಿ ಇರುವುದಿಲ್ಲ. ಬೇಕಾದರೆ ನೀವೇ ಗಮನಿಸಿ. ಸರ್ಕಸ್ನಲ್ಲಿ ಹುಲಿ, ಸಿಂಹ, ಜಿರಾಫೆ, ಆನೆ, ಬೆಕ್ಕು, ನಾಯಿ ಎಲ್ಲ ಇರುತ್ತವೆ. ಆದರೆ ತೋಳ ಇರುವುದಿಲ್ಲ. ಅದು ಮನುಷ್ಯನಿಗೆ ಅನುಗುಣವಾಗಿ ಇರುವುದಿಲ್ಲ. ಬಲವಂತದಿಂದ ಕೇಜ್ನಲ್ಲಿ ಇರಿಸಬೇಕು ಬಿಟ್ಟರೆ ಮನುಷ್ಯನ ಆಜ್ಞೆಗಳಿಗೆ ತಲೆಬಾಗುವುದಿಲ್ಲ. ಅದರ ಜೀವನದಲ್ಲಿ ಇಂತಹ ಲಕ್ಷಣಗಳು ಇರುವುದಿಲ್ಲ. ಎಲ್ಲ ರೀತಿಯ ಪ್ರಾಣಿಗಳನ್ನು ಚಿಕ್ಕ ವಯಸ್ಸಿನಿಂದ ಸಾಕಿರುತ್ತಾರೆ. ಆದ್ದರಿಂದ ಅವು ಮನುಷ್ಯನಿಗೆ ಬಾನಿಸದಂತೆ ಸಾಕು ಪ್ರಾಣಿಯಂತೆ ಬದಲಾಗುತ್ತದೆ. ಅವುಗಳಿಗೆ ಬೇಕಾದ ರೀತಿ ಶಿಕ್ಷಣ ಕೊಟ್ಟು ತನ್ನ ಮಾತನ್ನು ಕೇಳುವಂತೆ ಮಾಡಿಕೊಳ್ಳುತ್ತಾನೆ. ಹೀಗೆ ಚಿಕ್ಕ ಮರಿಯಿಂದ ಅಷ್ಟು ಪ್ರೀತಿ ಕೊಟ್ಟು ನೋಡಿಕೊಳ್ಳುವ ವ್ಯಕ್ತಿಯನ್ನು ತುಂಬ ಪ್ರೀತಿಯಿಂದ ನೋಡುವ ಎಷ್ಟೋ ಪ್ರಾಣಿಗಳು ಇವೆ. ನಾಯಿಗಳು, ಕೋತಿಗಳು, ಆನೆಗಳು, ಹುಲಿ, ಸಿಂಹ, ಚಿರತೆ, ಇನ್ನು ಎಷ್ಟೋ ಪ್ರಾಣಿಗಳು ತುಂಬ ವಿಶ್ವಾಸದಿಂದ ಇರುತ್ತವೆ. ಆದರೆ ಈ ತೋಳಗಳು ಸಿಂಹದ ರೀತಿ, ಆನೆಯ ರೀತಿ ಬಲಶಾಲಿ ಆಗದೇ ಹೋದರೂ ಮಾನಸಿಕವಾಗಿ ಅವುಗಳಿಗಿಂತ ದೃಢವಾಗಿರುತ್ತವೆ.
ತನ್ನ ಗುಂಪಿಗಾಗಿ ಅವುಗಳಲ್ಲಿರುವ ಧೈರ್ಯ ಬೇರೆ ಯಾವ ಪ್ರಾಣಿಯಲ್ಲಿಯೂ ಕಾಣಿಸುವುದಿಲ್ಲ. ತನ್ನ ಗುಂಪಿನ ಮೇಲೆ ದಾಳಿ ಮಾಡಲು ಸಿಂಹ ಬಂದರೂ ಗುಂಪಾಗಿಯೇ ಹೋಗಿ ಉತ್ತರ ಕೊಡುತ್ತವೆ. ಅಂದರೆ ಈ ತೋಳಗಳಲ್ಲಿರುವ ಮಾನಸಿಕ ಧೈರ್ಯ ನಮಗೂ ಒಂದು ರೀತಿಯಲ್ಲಿ ಮಾರ್ಗದರ್ಶನವಾಗುತ್ತದೆ. ಮಾನಸಿಕವಾಗಿ ನಾವೇನಾದರೂ ಕುಗ್ಗಿ ಹೋದರೆ ಇನ್ನೊಬ್ಬರಿಗೆ ನಾವು ದಾಸೋಹವಾದ ಹಾಗೆ ಅಲ್ವಾ? ಅವರ ಪತನ ಪ್ರಾರಂಭವಾದ ಹಾಗೆ. ತೋಳ ಅಷ್ಟೇನು ಬಲಶಾಲಿ ಅಲ್ಲದೆ ಹೋದರೂ ಪರಿಸ್ಥಿತಿ ವಿಕೋಪಕ್ಕೆ ಹೋದರೆ ಅದರಷ್ಟು ಕ್ರೂರಿ ಬಲಶಾಲಿ ಮತ್ತೊಬ್ಬರಿಲ್ಲ ಎನ್ನುವಂತೆ ಬದಲಾಗುತ್ತದೆ. ಈ ತೋಳಗಳ ಜೀವನದಲ್ಲಿ ಕ್ರಮಶಿಕ್ಷಣ ಬಹಳ ಮುಖ್ಯವಾಗಿರುತ್ತದೆ. ಗುಂಪಿನಲ್ಲಿರುವ ತೋಳಗಳು ಬಲಶಾಲಿ ತೋಳಗಳ ಜೊತೆ ತಗ್ಗಿ ಬಗ್ಗಿ ನಡೆಯುತ್ತವೆ. ತನ್ನ ಸ್ಥಾನ ಏನು ಎಂದು ತಿಳಿದು ವರ್ತಿಸುತ್ತವೆ. ಗುಂಪಿನ ನಾಯಕನ ಜೊತೆ ಗುಂಪಿನಲ್ಲಿರುವ ಬಲಶಾಲಿ ತೋಳಗಳ ಜೊತೆ ಎಚ್ಚರಿಕೆಯಿಂದ ಇರುತ್ತವೆ. ಇದೇ ರೀತಿ ಗುಂಪಿನಲ್ಲಿರುವ ಬಲಹೀನವಾದ ತೋಳಗಳ ಜೊತೆ ಬಲವಾದ ತೋಳಗಳು ತಲೆ ತಗ್ಗಿಸದೆ ತನ್ನ ಸ್ಥಾನವನ್ನು ತೋರಿಸಿಕೊಳ್ಳುತ್ತವೆ. ಹೆಣ್ಣು ತೋಳಗಳಿಗಾಗಿ ಜಗಳಗಳು ಅಷ್ಟೇನೂ ಇರುವುದಿಲ್ಲ ಎನ್ನುತ್ತಾರೆ. ಇವು ತನ್ನ ಸಂಗಾತಿಗೆ, ತನ್ನ ಸಂತಾನಕ್ಕೆ ತುಂಬ ವಿಶ್ವಾಸದಿಂದ, ನಂಬಿಕೆಯಿಂದ ವರ್ತಿಸುತ್ತವೆ. ಒಂದು ಬಾರಿ ಗಂಡು ಹೆಣ್ಣು ಜೊತೆಯಾದರೆ ಜೀವನ ಪೂರ್ತಿ ಜೊತೆಯಾಗಿಯೇ ಇರುತ್ತವೆ. ಕೊನೆಯ ಉಸಿರು ಇರುವವರೆಗೂ ಜೊತೆಯಾಗಿರಬೇಕೆಂಬ ಸಂದೇಶ ಇದು. ತೋಳಗಳ ಕುಟುಂಬವನ್ನು ಪ್ಯಾಕ್ ಎನ್ನುತ್ತಾರೆ. ಒಂದು ಪ್ಯಾಕ್ನಲ್ಲಿ ಒಂದು ಆಲ್ಫಾ ಮೇಲ್ ಮತ್ತು ಒಂದು ಆಲ್ಫಾ ಫಿಮೇಲ್ ಇದ್ದೇ ಇರುತ್ತವೆ. ಅವುಗಳ ಜೊತೆ ಅವುಗಳ ಮರಿಗಳು ಜೊತೆಯಲ್ಲಿಯೇ ಇರುತ್ತವೆ. ಅಂದರೆ ಪ್ರತಿಯೊಂದು ತೋಳ ಏಕಪತ್ನಿ ವ್ರತಸ್ಥ ಎನ್ನುವಂತೆ ನಡೆದುಕೊಳ್ಳುತ್ತದೆ. ಆಲ್ಫಾ ಮೇಲ್ ತೋಳ ತನ್ನ ಕುಟುಂಬದ ರಕ್ಷಣೆಗಾಗಿ ತನ್ನ ಪ್ರಾಣವನ್ನು ಅರ್ಪಿಸಲು ಸಿದ್ಧವಾಗಿರುತ್ತದೆ. ಪ್ರಾಣಿಗಳ ಜೀವನವನ್ನು ಹತ್ತಿರದಿಂದ ಪರಿಶೀಲಿಸುವ ವಿಜ್ಞಾನಿಗಳು ಹೇಳುವ ಪ್ರಕಾರ ಯಾವುದಾದರೂ ಪ್ರತ್ಯೇಕವಾದ ಕಾರಣ ಇದ್ದರೆ ಮಾತ್ರ ಸಂಗಾತಿಯಿಂದ ದೂರ ಉಳಿಯುತ್ತವೆ. ಹೀಗಾಗುವುದು ತುಂಬ ಅಪರೂಪ. ತೋಳಗಳ ಗುಂಪಿನಲ್ಲಿ ಕಂಡಂತಹ ಕೆಲವು ವಿಷಯಗಳು ಮನುಷ್ಯನಲ್ಲಿಯೂ ಕಾಣಲು ಸಾಧ್ಯವಿಲ್ಲ ಎನ್ನುತ್ತಾರೆ ವಿಜ್ಞಾನಿಗಳು. ರೆಕ್ಕೆಗಳು ಬಂದ ಹಕ್ಕಿಗಳು ಗೂಡು ಬಿಟ್ಟು ಹೋಗುವುದು ಸಾಮಾನ್ಯವೇ ಸರಿ. ಅದೇ ರೀತಿ ಮನುಷ್ಯನಲ್ಲಿ ಹುಟ್ಟಿದ ಮಕ್ಕಳಿಗೆ ಮದುವೆ ಮಾಡುವುದು, ಅವರಿಗೆ ಸಂತಾನವಾಗುವುದು ಸಾಮಾನ್ಯ. ಇದರ ನಂತರ ತಂದೆ ತಾಯಿಗಳ ಜೊತೆ ಬದುಕುವುದು ಅಪರೂಪ. ಇನ್ನು ಪ್ರಾಣಿಗಳ ವಿಷಯದಲ್ಲಿ ಒಂಟಿಯಾಗಿ ಬದುಕುವುದು ಸರ್ವೇ ಸಾಮಾನ್ಯ. ಆದರೆ ತೋಳಗಳು ಹುಟ್ಟಿ ಬೆಳೆದು ದೊಡ್ಡವರಾದ ಮೇಲೆ ತನ್ನ ತಂದೆ ತಾಯಿಯನ್ನು ಬಿಟ್ಟು ಹೋಗುವುದಿಲ್ಲ. ಅವುಗಳಿಗೆ ಆಹಾರವನ್ನು ತಂದುಕೊಡುತ್ತವೆ. ಅವರ ರಕ್ಷಣೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತವೆ. ಅವುಗಳ ಮಾರ್ಗದರ್ಶನದಲ್ಲಿ ಗುಂಪನ್ನು ನಡೆಸುತ್ತವೆ. ಚಿಕ್ಕ ಮತ್ತು ವಯಸ್ಸಾದ ತೋಳಗಳ ಜವಾಬ್ದಾರಿಯನ್ನು ಯುವ ತೋಳಗಳು ತೆಗೆದುಕೊಳ್ಳುತ್ತವೆ. ಹೀಗೆ ಮಾಡಿ ಎಂದು ಯಾರೂ ಅವುಗಳಿಗೆ ಹೇಳುವುದಿಲ್ಲ. ಅವುಗಳ ರಕ್ತದಲ್ಲಿಯೇ ಅದೆಲ್ಲ ಬಂದಿರುತ್ತದೆ. ಮನುಷ್ಯನನ್ನು ಬಿಟ್ಟರೆ ಯಾವ ಪ್ರಾಣಿಯಲ್ಲಿಯೂ ಕಾಣದ ಕುಟುಂಬದ ಬಾಂಧವ್ಯಗಳು ತೋಳಗಳಲ್ಲಿ ಕಾಣಿಸುತ್ತವೆ. ಇಂತಹ ತೋಳಗಳನ್ನು ಕ್ರೂರತ್ವಕ್ಕೆ, ಹಿಂಸೆಗೆ ಚಿಹ್ನೆಯಂತೆ ಹೇಳುತ್ತಾರೆ. ಮೋಸಗಾರರನ್ನು, ಕೆಟ್ಟವರನ್ನು ತೋಳಗಳಿಗೆ ಹೋಲಿಕೆ ಮಾಡುತ್ತೇವೆ. ಮನುಷ್ಯನಿಗೆ ವಿಶ್ವಾಸನೀಯ ನಾಯಿಯಿಂದಲೇ ಸಾವಿರಾರು ಜನರು ಸಾವನ್ನಪ್ಪುತ್ತಿದ್ದಾರೆ. ವಾಸ್ತವಕ್ಕೆ ತೋಳಗಳು ಮನುಷ್ಯನಿಂದ ದೂರದಲ್ಲೇ ಬದುಕುತ್ತವೆ. ಮನುಷ್ಯ ಅವುಗಳ ಮೇಲೆ ದಾಳಿ ಮಾಡಲು ಹೋದರೆ, ಅವುಗಳ ಆವಾಸ ಸ್ಥಾನಕ್ಕೆ ಹೋದರೆ, ಅವುಗಳಿಗೇನಾದರೂ ತೊಂದರೆ ಉಂಟು ಮಾಡಿದರೆ ಮಾತ್ರ ಮನುಷ್ಯನನ್ನು ಸಾಯಿಸುವ ಪ್ರಯತ್ನವನ್ನು ಮಾಡುತ್ತವೆ. ಇಲ್ಲಿಯವರೆಗೂ 400ರಿಂದ 500 ಮನುಷ್ಯರು ತೋಳಗಳಿಗೆ ಬಲಿಯಾಗಿರಬಹುದೆಂದು ವಿಜ್ಞಾನಿಗಳು ಹೇಳುತ್ತಾರೆ. ಬೀದಿ ನಾಯಿಗಳಿಂದ ದಾಳಿಗೊಳಗಾಗಿ ಸಾಯುವ ಜನರ ಸಂಖ್ಯೆ ತುಂಬಾ ಇದೆ. ರೇಬಿಸ್ನಿಂದ ಇಲ್ಲ ನಾಯಿಯ ಕ್ರೂರವಾದ ದಾಳಿಯಿಂದ ಸಾಯುತ್ತಾರೆ. ತೋಳಗಳಿಗೆ ಬಲವಾದ ಬೇಟೆ ಸಿಕ್ಕರೆ ಒಂದೇ ಬಾರಿಗೆ 7 kgಯಷ್ಟು ಮಾಂಸವನ್ನು ತಿನ್ನುತ್ತವೆ. ಆಹಾರವೇ ಸಿಗಲಿಲ್ಲವೆಂದರೂ 12 ದಿನಗಳವರೆಗೂ ಹಾಗೆಯೇ ಜೀವಿಸುತ್ತವೆ. ಇವುಗಳ ಗ್ರಹಣ ಶಕ್ತಿ ಬಹಳ. 6 ಮೈಲಿಗಳ ದೂರದಲ್ಲಿ ಏನಾದರೂ ಶಬ್ದ ಬಂದರೂ ಕೇಳಿಸಿಕೊಳ್ಳುತ್ತವೆ. ನೀವು ಒಂದು ಚಿಕ್ಕ ತೋಳದ ಮರಿಯನ್ನು ತಂದು ಸಾಕಿದರೂ ಅದು ದೊಡ್ಡದಾದ ನಂತರ ಅವಕಾಶ ಸಿಕ್ಕಿದರೆ ತಪ್ಪಿಸಿಕೊಂಡು ಓಡಿ ಹೋಗುತ್ತದೆ. ಇಲ್ಲ ತನ್ನನ್ನು ಸಾಕಿದವರನ್ನೇ ಸಾಯಿಸುತ್ತದೆ. ದೊಡ್ಡದಾಗುತ್ತದೆ, ಮಾನಸಿಕವಾಗಿ ಬಲಶಾಲಿಯಾಗುತ್ತದೆ. ಸ್ವಾತಂತ್ರ್ಯವಾಗಿ ಇರಲು ಇಷ್ಟಪಡುತ್ತವೆಯೇ ಹೊರತು ಬಾನಿಸತ್ವದಿಂದ ಇರಲು ಒಪ್ಪುವುದಿಲ್ಲ. ಏನೇ ಆದರೂ ತೋಳಗಳು ತಮ್ಮ ಪ್ರಾಣಕ್ಕಿಂತ ಸ್ವಾತಂತ್ರ್ಯವನ್ನೇ ಆಯ್ಕೆ ಮಾಡಿಕೊಳ್ಳುತ್ತವೆ.
ಫ್ರೆಂಡ್ಸ್, ಈ ತೋಳಗಳ ರೀತಿಯ ಜೀವನ ಯಾರಿಗೆಲ್ಲ ಇಷ್ಟ ಎಂದು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.